ವೆಲ್ಕಮ್ ಬ್ಯಾಕ್. ಇವನ್ ಬೆವ್ತೋಗಿದ್ದೀನಿ. ನಮ್ಮ ಯಜಮಾನ್ ಒಂಚೂರು ಬೆವ್ತಿಲ್ಲ. ಕಚಡ ಸ್ಕಿನ್ ನಮ್ದೇನೋ ಟೆನ್ಷನ್ ತಗೊಂಡು ಏನು ತಿನ್ನಲಿಲ್ಲ, ಅವರಪ್ಪನೂ ತಿನ್ನಲಿಲ್ಲ. ತೊಗೊಂಡ್ರೆ ಒಂದು ಮದುವೆ ಹಾಯ್ ಗಾಯ್ಸ್. ಹಾಯ್ ಅದಕ್ಕೆ ಆ ಡ್ರೆಸ್ ತೊಗೊಂಡಿತ್ತಲ್ಲ ಕೊಡಿಸಿದ್ದು ನಮ್ಮ ಯಜಮಾನ್ರು. ಕಂಗ್ರಾಟ್ಸ್ ಅವ್ರಿಗೆ. ಆ್ಯಂಡ್ ಭರತ್ದು ಇವತ್ತು ಬರ್ಡೇ. ಭರತ್ ವೆಡ್ಡಿಂಗ್ ಆನಿವರ್ಸರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯ ಲಾಸ್ಟ್ ಎಕ್ಸಾಮ್ ಇದೆ. ಸೊ ಕಾಲೇಜ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾಳೆ. ಆದರೆ ನಾನು ಹೋಗ್ತಾ ಇಲ್ಲ. ಅವರಪ್ಪ ಇವಾಗ ಬಂದರು ಜಿಮ್ಮಿಂದ. ಅವ್ರ ಜೊತೆ ಹೋಗ್ತಾಳೆ ಭವಿಷ್ಯ. ಆ್ಯಂಡ್ ನಾನು ಮನೆಯಲ್ಲೇ ಇರ್ತೀನಿ. ಏನೋ ಸಾಮಾನು ತಂದಿದ್ದಾರೆ ಮನೆಗೆ. ಸೊ ಅದನ್ನು ತೊಗೊಂಬರೋದಕ್ಕೆ ಅಂತ ಕೆಳಗಡೆ ಬಂದಿದ್ದೀನಿ ಗೈಸ್. ಏನಮ್ಮ ಏನಿಲ್ಲ, 22 ವರ್ಷ ಕರ್ಕೊಂಡು ಹೋಗ್ಲಾ? ಎಲ್ಲಿ ಭವಿಷ್ಯ ಬರ್ತಾ ಇದ್ದಾಳೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು ಎಕ್ಸಾಮ್. ಬಾಯ್. ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಇವತ್ತು ಅಂತ ಅಂದರೆ, ನಿನ್ನೆ ನಮ್ಮ ಯಜಮಾನ್ರು ಒಬ್ಬಟ್ಟು ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು ಗೈಸ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಸ್ಟಿಲ್ ಪರವಾಗಿಲ್ಲ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಗೈಸ್. ನಾವು ಮದುವೆ ಆಗಿ 22 ವರ್ಷ ಆಯಿತು ಗೈಸ್. 22 ಇಯರ್ಸ್ ಆಗಿದೆ ಮದುವೆ ಆಗಿ. ಸೊ ಅದಕ್ಕೋಸ್ಕರ ಅವ್ರು ಒಬ್ಬಟ್ಟು ಕೇಳೋದು, ಒಬ್ಬಟ್ಟು ಮಾಡಬೇಕು ಇವತ್ತು ಅಷ್ಟೇ ಗೈಸ್. ಮಧ್ಯಾಹ್ನದ ಹೊತ್ತು ಆ್ಯಸ್ ಯೂಶ್ವಲ್ ಸಿಕ್ಕಾಪಟ್ಟೆ ಸೆಕೆ ಇದೆ. ಆ್ಯಂಡ್ ಟಿಫನ್ನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಬೂಂದಿ ನೆಂಚ್ಕೊಳ್ಳೋದಕ್ಕೆ. ಪಪ್ಪಾಯ ಇದೆ, ಅದನ್ನು ಕಟ್ ಮಾಡಬೇಕು ಇವಾಗ. ನಂದು ಆಲ್ರೆಡಿ ಗಂಜಿ ಕುಡ್ದು ಬಿಸಿಬೇಳೆ ಬಾತ್ ತಿಂದು ಜಿಂಜರ್ ಟೀನೂ ಕುಡಿದ್ಬಿಟ್ಟಿದ್ದೀನಿ. ಸೊ ಈಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಬಂದಾದಮೇಲೆ ಟಿಫನ್ ಹಾಕ್ಕೊಟ್ಟು ಅದಾದಮೇಲೆ ಒಬ್ಬಟ್ಟು ಮಾಡೋದಕ್ಕೆ ಇಡ್ತೀನಿ. ಸ್ವಲ್ಪನೇ ಮಾಡ್ತೀನಿ ಗೈಸ್. ಸ್ವಲ್ಪ ಮಾಡಿದ್ರೆ ಬೇಗ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಆಲ್ರೆಡಿ ಸಾಯಂಕಾಲ ಆಗಿದೆ ಗೈಸ್. ಭವಿಷ್ಯ ಅವರ ಫ್ರೆಂಡ್ಸ್ ಜೊತೆ ಮೀಟ್ ಇದೆ ಲೆಗಸಿ ಹೋಟೆಲಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಗೈಸ್. ಆ್ಯಂಡ್ ನಾನು ನಮ್ಮ ಯಜಮಾನ್ರು ಇನ್ನೇನು ಬರ್ತಾರೆ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಭವಿಷ್ಯ ಹಿಂಗೆ ಹಾಕ್ಕೊಂಡಿದ್ದಾಳೆ, ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ ನೋಡಿ. ಗಾಡಿ ಓಡಿಸ್ತಾಳಲ್ಲ, ಅದಕ್ಕೆ ಕೋಟ್ ಹಾಕ್ಕೊಂಡಿರೋ ಅಂತ ಹೇಳಿದ್ದೀನಿ. ಆ್ಯಂಡ್ ಅವಳು ಆಮೇಲೆ ನಮ್ಮ ಜಾಯಿನ್ ಆಗ್ತಾಳೆ. ಸದ್ಯಕ್ಕೆ ಹೋಗ್ತಾ ಇದ್ದಾಳೆ. ನಿಧಾನಕ್ಕೆ ಹೋಗು, ಓಕೆನಾ? ಕಾಲ್ ಮಾಡಿದ್ರೆ ಫೋನ್ ಎತ್ತು, ಸೈಲೆಂಟಾಗಿ ಇಟ್ಕೋಬೇಡ. ಬಾಯ್. ಸೊ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಇನ್ನೇನು ಬಂದುಬಿಡ್ತಾರೆ ಅಂತ ಅನ್ನಿಸ್ತಿದೆ. ಐಲೈನರ್ ಒಂದು ಹಚ್ಚಿದ್ದೀನಿ ಗೈಸ್. ನಾನು ಅಂದ್ಕೊಂಡೆ ಲಿಪ್ ಲೈನರ್ ಹೇಗೆ ಹಚ್ಚೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ಬಿಡೋಣ ಅಂತ. ನಾನು ಹೇಗೆ ಹಚ್ಕೋತೀನಿ ಅಂತ ಹೇಳಿಬಿಟ್ಟು ಯಾವುದಾದ್ರು ಒಂದು ಡಾರ್ಕೆಸ್ಟ್ ಶೇಡ್ ಏನಿದೆ ಆ ಲಿಪ್ ಲೈನರ್ ತೊಗೊಳ್ಳಿ, ಬಾರ್ಡರ್ಗೆ ಮಾತ್ರ ಹಚ್ಕೊಳ್ಳಿ. ಮೊಂಡು ಮಾಡಿಬಿಟ್ಟಿದ್ದಾಳೆ ಇದು. ನಂತರ ಇನ್ನೊಂದು ಲಿಪ್ ಲೈನರ್ ಇದೆ, ಇನ್ನೊಂದು ಚೂರು ಡಾರ್ಕ್ ಇದೆ, ಅದನ್ನು ಹಚ್ಕೋತೀನಿ. ಸೊ ಈ ಥರ ಔಟ್ಲೈನ್ ಹತ್ರ ಹಾಕ್ಕೊಳ್ಳಿ. ಓಕೆ, ಇವಾಗ ಆಲ್ರೆಡಿ ನಂದು ಲಿಪ್ಪು ಡಿಫೈನ್ ಆಗಿದೆ. ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ನನಗೆ. ಬಟ್ ಒಳಗಡೆ ಲಿಪ್ ಕಲರ್ ಹಚ್ಚಬೇಕು. ಯಾವುದಾದ್ರು ನಿಮಗೆ ಇಷ್ಟ ಆಗುವಂಥ ಶೇಡ್ ತೊಗೊಂಡು, ವಿಚ್ ಈಸ್ ಲೈಟರ್ ದೆನ್ ಯೋರ್ ಲಿಪ್ ಲೈನರ್, ಅದನ್ನು ಹಚ್ಕೊಳ್ಳಿ. ಈ ಕಲರ್ ಹಚ್ಕೋತಾ ಇದ್ದೀನಿ ನಾನು. ಇದು ಅಂದ್ಬಿಟ್ಟು ನಾನು ಝುಡಿಯೋನಲ್ಲಿ ತೊಗೊಂಡಿದ್ದೀನಿ. ಇದು ಪುಟ್ಪುಟಾಣಿ ಲಿಪ್ಸ್ಟಿಕ್ ಟ್ಯಾಬ್ಲೆಟ್ಸ್. ಓಕೆ, ಇದಾದಾದಮೇಲೆ ಅದಕ್ಕಿಂತ ಲೈಟ್ ಆಗಿರೋವಂಥ ಲಿಪ್ ಕಲರ್ ಹಚ್ಕೋಬೇಕು. ನಾನು ಚೀಕ್ ಬ್ಲಷ್ ಹಚ್ಕೋತೀನಲ್ಲ, ಅದನ್ನೇ ಇಲ್ಲಿ ಒಳಗಡೆಗೆ ಹಚ್ಕೊಳ್ಳೋದು ಗೈಸ್. ಸೊ ದಟ್
3 ಕಲರ್ಸ್, ಇಲ್ಲಿ ಡಾರ್ಕ್, ಆಮೇಲೆ ಇನ್ನು ಸ್ವಲ್ಪ ಲೈಟು, ಆಮೇಲೆ ಒಳಗೆ ಹೋದರೆ ಇನ್ನು ಲೈಟ್, ಆ ಥರ ಹಚ್ಕೊಳ್ಳೋದು ಗೈಸ್. ನಾನು ಹಚ್ಕೊಳ್ಳೋದು ಈ ಥರ. ಅದಾದಮೇಲೆ ಇದು ನಂದು ಲಿಪ್ಸ್ಟಿಕ್ಕು ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ. ಸೊ ನಾನೇನು ಮಾಡ್ತೀನಿ, ಇದು ಚೂರು ಪೌಡರ್ ತೊಗೊಂಡು ಇವಾಗ ಟ್ರಾನ್ಸ್ಫರ್ ಆಗೋದಿಲ್ಲ ಗೈಸ್. ಅಷ್ಟೇ ಗೈಸ್, ಇಷ್ಟೇ. ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳೋವೆ, ತಲೆ ಎಲ್ಲ ಇನ್ನೂ ಬಾಚ್ಕೋಬೇಕು, ಇನ್ನೂ ಬಾಚ್ಕೊಂಡಿಲ್ಲ, ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಗೈಸ್, ತುಂಬ ಸಿಂಪಲ್ಲಾಗಿ ರೆಡಿ ಆಗಿರೋದು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು ತುಂಬ ಜೋರು ಪ್ಲೇಸ್ಗೆಲ್ಲ ಹೋಗ್ತಾ ಇಲ್ಲ. ನನ್ನ ಯಜಮಾನ್ರು ಈಗ ತಾನೇ ಕಾಲ್ ಮಾಡಿದರು, ಆಲ್ರೆಡಿ ಬಿಟ್ಟಿದ್ದಾರಂತೆ ಜಿಮ್ಮು. ಫಸ್ಟು ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ವಾಕ್ ಮಾಡೋಣ, ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿಸ್ತೀನಿ, ಆಮೇಲೆ ಮನೆಗೆ ಬರೋಣ ಅಂತ ಹೇಳಿದ್ದಾರೆ. ಸೊ ನಾನು ಅದೇ ಅಂದ್ಕೊಂಡಿರೋದು. ಇನ್ ಕೇಸ್ ಏನಾದ್ರು ತಿನ್ನೋದಕ್ಕೆ ಹೋದರೆ ಭವಿಷ್ಯ ಆಲ್ರೆಡಿ ಇವಾಗ ಲೆಗೆಸಿಗೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ. ಹಾಗೆ ನನಗೆ ಕಾಲ್ ಮಾಡಿಬಿಟ್ಟು ಕರಿತೀವಿ, ಅವಳು ಅಲ್ಲಿ ಜಾಯ್ನ್ ಆಗ್ತಾಳೆ ಬಂದ್ಬಿಟ್ಟು ನಮ್ಮನ್ನು. ಅಷ್ಟೇ ಗೈಸ್, ಇವಾಗಿರೋ ಪ್ಲ್ಯಾನ್ ಅಷ್ಟು. ಅಲ್ಲಿ ಹೋದಾದ್ಮೇಲೆ ಏನು ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ನಾವು ಯಜಮಾನ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಕರ್ಕೊಂಡು ಹೋಗ್ತಾರೆ ನನ್ನ. ಬಾಮ ಒತ್ಕೊಂಡೈತೀನಿ ಬಾ, ಒತ್ಕೊಂಡೈತೀನಿ ಬಾ, ಒತ್ಕೊಂಡ್ಬಂದಿದ್ದೀನಲ್ಲ. ಗೈಸ್, ಈಗ ಸದ್ಯಕ್ಕೆ ಪಾರ್ಕಿಗೆ ಬಂದಿದ್ದೀವಿ ವಾಕ್ ಮಾಡೋದಕ್ಕೆ. ದೇವಸ್ಥಾನದ ಹತ್ರ ಹೋಗಿದ್ವಿ, ದೇವಸ್ಥಾನದ ಆಚೆ ಕಡೆನೇ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ಏನಕ್ಕೆ ಅಂದರೆ ನಾವು ಸೋಮವಾರದ ತನಕ ಸೋಮವಾರ ಪೂಜೆ ಮಾಡ್ಬೋದು ಗೈಸ್. ಸೂತ್ಕ ಇದೆ ಗೈಸ್, ಯಾರೋ ನಮ್ಮ ದೂರದ ರಿಲೇಟಿವ್ ಎಕ್ಸ್ಪೈರ್ ಆದರು. ಸೊ ಅದಕ್ಕೋಸ್ಕರ ನಾವು ಸೋಮವಾರದಿಂದ ದೇವಸ್ಥಾನದ ಒಳಗಡೆ ಹೋಗ್ಬೋದು ಮತ್ತು ಪೂಜೆ ಮಾಡ್ಬೋದು. ಇವಾಗ ವಾಕ್ ಮಾಡೋಣ ಬನ್ನಿ ಗೈಸ್. ವಾಕ್ ಎಲ್ಲ ಮುಗೀತು. ತುಂಬ ಹಾಡು ಕೇಳಿಸ್ಕೊತಾ ಇದ್ದಾರೆ ನಮ್ಮ ಯಜಮಾನ್ ಫುಲ್ಲು ಗೈಸ್. ನೋಡಿ ನಾನು ಬೆವ್ತೋಗಿದ್ದೀನಿ, ನಮ್ಮ ಯಜಮಾನ್ ಒಂಚೂರು ಬೆವ್ತಿಲ್ಲ. ಅಲ್ಲ ನೀನು ಹೇಳ್ತಾರೆ ಹೆಲ್ತಿ ಸ್ಕಿನ್ ಆದರೆ ಬೆವರುತ್ತಂತೆ, ನಮ್ಮದು ಕಟ್ಟಡಗಳ ಸ್ಕಿನ್. ನಮ್ಮದು ಇಲ್ಲಿ ಇವಾಗ ಒಂದು ಮನೆ ಓಕೆ ಚೆನ್ನಾಗಿದೆ ಅಂತ ಅಂತದ್ದು ಯಾವಾಗ ಅದು ವೆಂಟಿಲೇಟರ್ ಅಂದ್ರೆ ಗಾಳಿ ಹೊರಗೆ ಹೋಗಿ ವೆಂಟಿಲೇಟರ್ ಇರಬೇಕು. ಒಂದು ಓಕೆ, ವೆಂಟಿಲೇಟರ್ ಅಂದರೆ ಫ್ಯಾನು ಅಥವಾ ಗಾಳಿ ಓಡಾಡೋ ಪ್ಲೇಸ್. ಓಕೆ, ವೆಂಟಿಲೇಷನ್ ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಾಡಬೇಕು ಗೈಸ್. ಸೊ ಪೋರ್ಸ್ ಎಲ್ಲ ಓಪನ್ ಆಗಿರಬೇಕು ಸ್ಕಿನ್ದು. ಇವ್ರದ್ದು ಓಪನ್ ಆಗಿಲ್ಲ, ಅದಕ್ಕೆ ಸ್ವೆಟ್ ಆಗೋದಿಲ್ಲ. ನಂದು ಓಪನ್ ಆಗಿದೆ, ನಾನು ಚೆನ್ನಾಗಿ ಸ್ವೆಟ್ ಆಗ್ತೀನಿ, ಅದಕ್ಕೆ ನಂದು ಸ್ಕಿನ್ನು ಚೆನ್ನಾಗಿರುತ್ತೆ. ಹೌದು, ಕಟ್ಟಡ ಸ್ಕಿನ್ ನಮ್ಮದೇನೋ, ನಮ್ಮದು ಸೂಪರೇನೆ. ಬಟ್ ನಾನು ಎಷ್ಟು ಎಕ್ಸಸೈಸ್ ಮಾಡಿದ್ರು ಬಾಡಿ ನಂದು ವೆಟ್ ಆಗಲ್ಲ. ಅದೇ ಹೇಳ್ತಾ ಇರೋದು, ಸ್ವೆಟ್ ಹೋಗೋಕ್ಕೆ ಪ್ಲೇಸ್ ಬೇಕು. ಏನು ಗೊತ್ತಾ ಸ್ವೆಟ್ ಆಗೋದು? ಫಸ್ಟ್ ಆಫ್ ಆಲು ಬಾಡಿ ಒಳಗಡೆ ಹೀಟ್ ಪ್ರೊಡ್ಯೂಸ್ ಆದಾಗ ಕೂಲ್ ಡೌನ್ ಆಗಲಿ ಅಂತ ಹೇಳ್ಬಿಟ್ಟು ಅದಷ್ಟೇ ಮೇಲ್ಗಡೆ ಎಲ್ಲ ನಮಗೆ ವಾಟರ್ ಬರ್ಸುತ್ತೆ, ಆರಾಮಾಗಿ ಅಭ್ಯಾಸ. ಊರಿ ನಾನು ಇಲ್ಲೆಲ್ಲ ಟೆನ್ಷನ್ ತಗೊಂಡು ಫುಲ್ಲು ವಾಕ್ ಮಾಡಿದ್ದೀನಿ. ಹೊತ್ಕೊಂಡು ನೀನು ಭಾಳ ಇಷ್ಟು ದಪ್ಪ ಆಗಿದ್ದೀನಿ ಗೈಸ್. ನಾನು ದಪ್ಪ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಯಾವಾಗ ನೋಡಿದ್ರು ಡಿಮೋಟಿವೇಟ್ ಮಾಡ್ತಾರೆ. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಅಲ್ಲ, 43 kg ಇದ್ದೀನಿ. 43 kg ಇದ್ದೀನಿ. ಕ್ಯಾ ಬೋಲಾ 43 kg. ನಾನು ಸಾರಿ 53 kg ಇದೆ. 53 kg ಇದೆ. ಸರಿ 53 kg ಇದ್ದೀನಿ. ಜಾಸ್ತಿನಾ? ಹಾಂ, ಇನ್ನೊಂದು 3 kg ಕಡಿಮೆ ಮಾಡಬೇಕು. ಮಾಡಿದ್ರಾಯ್ತು. 3 kgಗೋಸ್ಕರ ನಾನು ಡುಮ್ಮಿ ಅಂತ ಹೇಳ್ಬಿಟ್ಟೆಲ್ಲ ನಾನು ಒಪ್ಕೊಳ್ಳೋದೇ ಇಲ್ಲ ಗೈಸ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರಲಿಲ್ಲ. ಇದ್ದೀನಿ, ಹೆಲ್ದಿ ಆಗಿದ್ದೀನಿ, ಸ್ಕಿನ್ನಿ ಆಗಿಲ್ಲ ಅಷ್ಟೇ. ಭವಿಷ್ಯನ್ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಅವಳು ಬರ್ತಾ ಇದ್ದಾಳು ಆಲ್ರೆಡಿ. ಅಲ್ಲಿದ್ದಾಳೆ.
ಎಲ್ಲಿಗೆ ಹೋಗೋಣ ರೀ ಈಗ? ಇಲ್ಲೇ ಹೋಗೋಣ, ಕಾಫಿ ಕುಡ್ಕೊಂಡು ಹೋಗೋಣ. ಭವಿಷ್ಯ ಬಂದಿದ್ದಾಳೆ ಗೈಸ್. ಕಾಫಿ ಕೊಡ್ತೀವಿ. ಗೈಸ್ ಭವಿಷ್ಯಂಗೆ ಏನಾದ್ರು ಅಲ್ರಿ, ಭವಿಷ್ಯಂಗೆ ಏನಾದ್ರು ತಿನ್ನಕ್ಕೆ ಹೇಳ್ತಾ ಇದ್ದೀವಿ ಗೈಸ್. ಅಂದರೆ ಅವಳು ತಿಂತಾ ಇಲ್ಲ, ನಾನು ಅಷ್ಟರಲ್ಲೇ ತಿನ್ನೋದು, ನಾವು ಯಜಮಾನ್ರು ತಿಂತಾ ಇಲ್ಲ. ಸೊ ಬರೀ ಕಾಫಿ ಕೊಟ್ಕೊಂಡು ಮನೆಗೆ ಹೋಗೋದು ಅನ್ಸುತ್ತೆ ಅಲ್ವೇನ್ರಿ? ನೀವು ಏನೋ ತಿನ್ನಲ್ವಾ? ತಗೊಳ್ಳಿ, ಅವಳು ತಿಂತಾಳೆ. ತಿನ್ನಲ್ಲ ಹೋಗ್ಲಿ ಬಿಡು ಗೈಸ್. ಇವಾಗ ನೆಕ್ಸ್ಟು ಕಾಫಿ ಮುಗೀತು ಗೈಸ್. ಇವಾಗ ನೆಕ್ಸ್ಟು ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ಟೆ ಅಂಗಡಿಗೆ ಗೈಸ್. ಇವತ್ತು ನಮ್ಮ ಭವಿಷ್ಯ ಏನೂ ತಿನ್ನಲಿಲ್ಲ ಗೈಸ್. ಎಷ್ಟು ಫೋರ್ಸ್ ಮಾಡಿದೆ ಅಂದರೆ ತಿನ್ನು 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 ಅಂತ, ಏನೂ ತಿನ್ನಲಿಲ್ಲ. ಅವರಪ್ಪನೂ ತಿನ್ನಲಿಲ್ಲ, ನಾನೊಬ್ಳು ಕಾಫಿ ಕೊಡಿದೆ. ಹೋಗ್ಬಿಟ್ಟು ಒಳ್ಳೇದಾಯಿತು, ಹೆಲ್ದಿಯಾಗಿರ್ತಾರೆ ಅಷ್ಟೇ. ತೊಗೊಂಡ್ರೆ ಒಂದು ಮದುವೆ ಗೈಸ್. ಆನ್ ದ ವೇ ಪುಟಾಣಿ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಅವ್ರಿಗೆ ಒಂದು ಡ್ರೆಸ್ಲಿಶಿಯಸ್ ತೊಗೊಂಡಿದ್ದೀವಿ ಗೈಸ್. ಹಾಯ್, ಇಲ್ಲಿ ಗಣಿಕಾ ನಮ್ಮ ಎಕ್ಸ್ ಟ್ಯೂಷನ್ ಸ್ಟೂಡೆಂಟು. ಆಯಿತಾ ಎಕ್ಸಾಮ್ ಎಲ್ಲ? ಎಕ್ಸಾಮ್ ಎಲ್ಲ ಆಯಿತಾ? ಚೆನ್ನಾಗಿ ಮಾಡ್ದಾ? ರಿಸಲ್ಟು ಬಂತಾ? ಓ ನೆಕ್ಸ್ಟ್ ಇವಾಗ ಎಷ್ಟೇ ಸ್ಟ್ಯಾಂಡರ್ಡು? 6th ಸ್ಟ್ಯಾಂಡರ್ಡ್. ಇಷ್ಟು ಪುಟಾಣಿ ಹುಡುಗಿ. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಎಷ್ಟೊಂದು ದಿವಸ ಆಗಿದೆ ವಿಡಿಯೋ ಬಂದು. ಹೌದು. ಬಾಯ್ ಗಣಿಕಾ. ಕ್ವಶನ್ ಕೇಳ್ದೇನು? ಬಾಯ್ ಬಾಯ್. ಹಾಯ್ ಅದಕ್ಕೆ. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ಶೀತಲ್. ಹಾಯ್ ಅಣ್ಣ. ಎತ್ತರ ಕೊಡು, ಮೇಲೆ ಕುತ್ಕೊಬಿಟ್ಟವ್ರೆ. ಬಾ ಕುತ್ಕೋ ಈ ಕಡೆ. ನಮ್ಮ ಶೀತಲ್ ಕೆಲಸ ಮಾಡ್ತಾ ಇದ್ದಾಳೆ. ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ಯಾ? ಸ್ವಲ್ಪ ಪೆಂಡಿಂಗ್. ಓಕೆ ಓಕೆ. ಚಿಪ್ಸು ಬೇಡವಾ ಗೈಸ್? ದೇವ್ರ ಮನೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇವತ್ತು. ಭವಿಷ್ಯ ಯಾಕೆ ಸಪ್ಪಗೈತೆ ಪಪ್ಪ? ಯಾಕೆ ಚಿನ್ನು? ಗೊತ್ತಾಗೋಗುತ್ತಲ್ವಾ ಅವಳದು? ಇರೋದೇ ಇರಲ್ಲ, ಅದಕ್ಕೆ ನಾನು ಏನೋ ಮೈಗೆ ಹರ್ಷ ಇಲ್ವ ಅಂತಾನೆ ಅದಕ್ಕೆ ನೋಡಿದ್ದೀನಿ. ಥ್ಯಾಂಕ್ಸ್ ಅದಕ್ಕೆ. ಮಾವಿನ ಹಣ್ಣು. ಬಾಯ್ ಅದಕ್ಕೆ. ಬರ್ತೀವಿ ಅಣ್ಣ. ಬಾಯ್ ಬಾಯ್ ಶೀತಲ್. ಬಾಯ್ ಬಾಯ್. ಇಡ್ಲಿ ಬಿಡಿ. ಬಾಯ್ ಅದಕ್ಕೆ. ಗೈಸ್ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಪುಟಾಣಿ ಅದಕ್ಕೆ ಮನೆಗೊಂದು ಡ್ರೆಸ್ ಲಿಶಿಯಸ್ ಕೊಟ್ವಲ್ಲ, ಹಾಗೆ ನಮ್ಮ ತಾಳದಕ್ಕೆ ಮನೆಗೂ ಒಂದು ಕೊಟ್ಬಿಟ್ಟು ಬಂದ್ವಿ ಗೈಸ್. ಏನು ಸ್ವೀಟ್ ಕೊಡಲಿಲ್ಲ, ಹತ್ತಿರದಲ್ಲೇ ಇದ್ದಾರೆ ಅಂದರೆ ಒಂಥರ ಅನಿಸುತ್ತೆ, ಅದಕ್ಕೋಸ್ಕರ ಒಬ್ಬಟ್ಟು ಮಾಡಿದ್ದೀನಿ. ಬಟ್ ಬೇರೆಯವ್ರಿಗೆ ಕೊಡೋ ಥರ ಒಬ್ಬಟ್ಟಲ್ಲ ನಂದು. ನಾನು ಸ್ವಲ್ಪ ನಮ್ಮ ಯಜಮಾನರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರಲ್ಲ ಆ ಥರದ್ದು ಒಬ್ಬಟ್ಟು. ಆ್ಯಂಡ್ ನಾನು ಡ್ರೆಸ್ ತೊಗೊಂಡೆ. ಆ ಡ್ರೆಸ್ ತೊಗೊಂಡಿದ್ದಲ್ಲ, ಕೊಡಿಸಿದ್ದು ನಮ್ಮ ಯಜಮಾನರು. ಇಟ್ಸ್ ಬ್ಲ್ಯಾಕ್ ಕಲರ್ ಗೈಸ್. ಹಾಕ್ಕೊಂಡಿದ್ದ ದಿವಸ ತೋರಿಸ್ತೀನಿ. ಸದ್ಯಕ್ಕೆ ಒಂದು ಚೆನ್ನಾಗಿರೋದು ನನಗಿಷ್ಟ ಆಗುವಂಥ ಡ್ರೆಸ್ ಕೊಡಿಸಿದ್ದಾರೆ. ಬಂದು ಸುಮಾರು ಹೊತ್ತಾಯಿತು. ಇವಾಗ ಆಲ್ರೆಡಿ 11:30 ಆಗಿದೆ. ಊಟ ಎಲ್ಲ ಆಯಿತು 3 ಜನದ್ದು. ಇವಾಗ ಬ್ಲಾಗ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಯಜಮಾನ್ರಿಗೆ ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದ್ರು ಹೇಳ್ಬೇಕಾ ಅಂತ ಕೇಳೋಣ. ಏನ್ರಿ ಏನಂತೀರ ರೀ ವೆಡ್ಡಿಂಗ್ ಆ್ಯನಿವರ್ಸರಿಗೆ? ಅದು ಮ್ಯೂಟ್ ಮಾಡಿ, ಸೌಂಡ್ ಬಂದ್ಬಿಡುತ್ತೆ, ಆಮೇಲೆ ಕಾಪಿ ರೈಟ್ ಬರುತ್ತೆ. ಇಲ್ಲ, ಮ್ಯೂಸಿಕ್ ಫಿಲಮ್ದು. ಅದು ಮ್ಯೂಸಿಕ್ ಫಿಲಮ್ದು. ಅದು
ಇರುತ್ತೆ, ಅದನ್ನ ಕಾಪಿರೈಟ್ ಬರುತ್ತೆ ಗೈಸ್. ನಮ್ಮ ರಕ್ಷಿತಾ ಮತ್ತು ಭರತ್ ಇಬ್ಬರು ಸೇರಿಕೊಂಡು ಕಾರ್ ತಗೊಂಡಿದ್ದಾರೆ. ಯಾವ್ದ್ರಿ? ಮಹೇಂದ್ರ XUV 300. ಗೈಸ್ ನೋಡಿ, ಸಕ್ಕತ್ತಾಗಿದೆ ಕಾರು. ನೆವಿ ಬ್ಲೂ ಕಲರ್ ಅಲ್ವಾ? ಸಕ್ಕತ್ತಾಗಿದೆ. ಸೊ ನಮ್ಮ ಕಡೆಯಿಂದ ಕಂಗ್ರ್ಯಾಟ್ಸ್ ಅವ್ರಿಗೆ. ಆ್ಯಂಡ್ ಭರತ್ದು ಇವತ್ತು ಬರ್ಡೇ. ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಹೌದು, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಭರತ್ದು ಬರ್ಡೇ. ನಾನು ಹತ್ತಿರದಿಂದ ತೋರಿಸ್ತೀನಿ, ದಾಳ್ರಿ ಮ್ಯೂಟೆಲ್ಲ ಇಟ್ಕೊಟ್ರಿ ಒಂದು ನಿಮಿಷ. ಎಷ್ಟು ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿಸಿದ್ದಾರೆ ಗೈಸ್. ನಾಗ ಎಲ್ಲ ಬಂತ? ತಾಳಿ ಮತ್ತೆ ಮಾಡ್ಲಾ? ಲಾಸ್ಟಲ್ಲಿ ಬರ್ತಾರೋ ನಾಗರಾಜ್ ಬಾಬಾ ಮದುವೆಲ್ಲೇ ಬರ್ತಾರಾ ಎಲ್ಲರೂ ಫ್ಯಾಮಿಲಿ? ಮುಗ್ದಾದ್ಮೇಲೆ ಬರ್ತೀವಿ. ತಿರ್ಗಾ ಕಾಪಿರೈಟ್ ಬಂದ್ಬಿಡುತ್ತೆ. ಪುಕ್ಲಿ ಸುಮ್ಮನೆ ಇರಿ, ಏನಕ್ಕೆ ಕಾಪಿರೈಟ್ಗೆ ನಾವು ಇದು ಮಾಡೋದಿಲ್ಲ ಅಂತ ಹೇಳ್ತೀನಿ. ಎಸ್, ಕಾಣಿಸ್ತು ಫ್ಯಾಮಿಲಿ ಫುಲ್. ಕಾರ್ ತೊಗೊಂಡಿದ್ದಕ್ಕೆ ಕಂಗ್ರ್ಯಾಟ್ಸ್. ಕಾಂಗ್ರಾಟ್ಸ್. ನಿಮ್ಮ ಬುಲ್ಡೋಸರ್ ಮನೆಯಲ್ಲಿರೋದಕ್ಕೆ ಏನಂತೀರಾ? ಬುಲ್ಡೋಜರ್ ಆರೋಗ್ಯವಾಗಿದ್ರೆ ಸಾಕು. ಸಾಕ? ಆರೋಗ್ಯವಾಗಿದ್ರೆ ಆರಾಮಾಗಿ ನಮ್ಗೆ ಊಟ ತಿಂಡಿ ಮಾಡ್ಕೊಂಡು ಕೊಟ್ಟಿದ್ರೆ ಸಾಕು ನನಗೆ. ಅಷ್ಟೇ ಸಾಕಾ? ಇನ್ನೇನು? ಅದ ನಾನು ಊಟ ತಿಂಡಿ ಮಾಡ್ಕೊಡ್ತಾ ಇರ್ಬೇಕಷ್ಟೇ. ಬಗೆ ಇವತ್ತು ಒಬ್ಬಟ್ಟು ಮಾಡ್ಕೊಡೋದ್ರೆ ಬರೀ ಎರಡು ಒಬ್ಬಟ್ಟು ಮಾಡೋಣ. ಅಲೋ, ಇನ್ನೂ ಒಂದಿದೆ ಕೊಡ್ಲಾಪ್ಪ? ಸಾಕು. ಗೈಸ್, ಮಧ್ಯಾಹ್ನ 2 ಒಬ್ಬಟ್ಟು ಕೊಟ್ಟೆ, ಇವಾಗ 2 ಒಬ್ಬಟ್ಟು ಆಫರ್ ಮಾಡಿದೆ ಗೈಸ್. ಆಫರ್ ಮಾಡಿದ್ದ ಒಬ್ಬಟ್ಟನ್ನ ಜಾಸ್ತಿ ಆಗುತ್ತೆ, ನಂಗೆ ರಾತ್ರಿ ಹೊತ್ತು ತಿಂದೆ ಸ್ವೀಟು ನಿದ್ದೆ ಬರೋದಿಲ್ಲ ಇನ್ನು ಅಂತ ಹೇಳಿದ್ರು. ಅದಕ್ಕೆ 1 ಒಬ್ಬಟ್ಟು ಕೊಟ್ಟೆ. ಇನ್ನೇನು ಮಾಡಬೇಕು ಗೈಸ್? ಒಬ್ಬಟ್ಟು ಕೇಳಿದ್ರು ಒಬ್ಬಟ್ಟು ಮಾಡಿದೆ. ಅದು ಹೆಂಗೆ ಮಾಡಿದ್ದೀನಿ ಅಂತ ನನ್ನೊಬ್ಬಳಿಗೆ ಗೊತ್ತು. ನಾರ್ಮಲ್ ರೆಗ್ಯುಲರ್ ಒಬ್ಬಟ್ಟು ಥರ ಮಾಡಿಲ್ಲ ಗೈಸ್. ನಾನು ಏನೇನೋ ಪಲ್ಟಿ ಹೊಡ್ಬಿಟ್ಟು ಮಾಡಿದ್ದು. ನನಗೆ ಅದ್ರ ಬದಲು ನನಗೆ ಪಾಯಸನೋ ಅಥವಾ ಇನ್ನೊಂದು ಹೇಳಿದ್ರೆ ಪಟ್ಟಂತ ಮಾಡಿಬಿಟ್ಟಿದ್ದೆ. ಗೈಸ್, ವ್ಲಾಗ್ನ ಈಗ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಮದುವೆ ಆಗಿ 22 ಇಯರ್ಸ್ ಆಯಿತು. ಮಾಡಿರಿ, ಇನ್ನು ಮಾನಿಟೈಸ್ ಆಗೋದು ಬೇಡ ನಮ್ಮದು ವೀಡಿಯೋಸ್, ಓಕೆನಾ? ಇವಾಗ ದೊಡ್ಡ ಮಾನಿಟೈಸ್ ಆಗ್ತಾ ಇದೆ ನಮ್ಮದು ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಗೈಸ್. ಮಾನಿಟೈಸ್ ಆಗಲ್ಲ ಗೈಸ್, ಈ ವಿಡಿಯೋ ನಿಮ್ಮದು ಮಾನಿಟೈಸ್ ಆಗಲ್ಲ ಅಂತ ಆಲ್ರೆಡಿ ನಂಗೆ ಅಲರ್ಟ್ಸ್ ಬಂದುಬಿಟ್ಟಿದೆ, ಯಾವ್ಯಾವ ವೀಡಿಯೋಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇನ್ಮೇಲೆ ಪ್ರಿಕಾಷನ್ಸ್ ತೊಗೊಳ್ಳೇಬೇಕಾಗುತ್ತೆ ಗೈಸ್. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಂತ ಏನು ಜೋರು ಸೆಲೆಬ್ರೇಷನ್ ಅಲ್ಲ, ಬಟ್ ನಮ್ಮ ಯಜಮಾನ್ರು ನನಗೆ ಒಂದು ಚೆನ್ನಾಗಿರೋ ಚೂಡಿದಾರ್ ಕೊಡಿಸಿದ್ರು. ಅದನ್ನ ಹಾಕ್ಕೊಂಡಾಗ ತೋರಿಸ್ತೀನಿ. ಇವತ್ತೇ ತೋರಿಸೋದಿಲ್ಲ, ಸ್ವಲ್ಪ ತೋರಿಸಿದ್ನಲ್ಲ ಅಷ್ಟೇನೇ. ನಾನು ನಮ್ಮ ಯಜಮಾನ್ರಿಗೆ ಏನೂ ಕೊಡಿಸಿಲ್ಲ. ಹೊರಗಡೆ ಹೋದಾಗ ನೆಕ್ಸ್ಟ್ ಇದರಲ್ಲಿ ಅವ್ರು ಕೊಟ್ಟಿರೋ ದುಡ್ಡಲ್ಲೇ ಉಳಿಸ್ಕೊಂಡಿದ್ದೀನಿ ಒಂಚೂರು ದುಡ್ಡು, ಅದರಲ್ಲೇ ಏನಾದ್ರು ಕೊಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನಾಳೆ ಹೋಗೋಣ ರೀ, ನೋಡೋಣ. ಇನ್ ಕೇಸ್ ಹೋದರೆ ನನ್ನ ದುಡ್ಡಂತೂ ಅಲ್ಲ, ಅದು ಅವರೇ ಕೊಟ್ಟಿರೋದು, ಅವ್ರಿಗೆ ಕೊಟ್ಬಿಡ್ತೀನಿ. ಹಂಗಾಗಿ ಹೋಗುತ್ತೆ ಗೈಸ್. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Until next time, take care, bye bye, see you guys. Thank you so much for watching our vlog. Bye bye.